ವೇದಾಂತ ಸಂವತ್ಸರ ಓಂ ಪಂಚಕೋಶಾತೀತಾಯ ವೇದಾಂತ ಭಾಸ್ಕರಾಯ ನಮಃ. ಪಂಚಾಪಿ ಕೋಶಾನ್ ಸಂಕ್ರಮ್ಯ ವಿದ್ಯಾಕಲ್ಪಿತಾನ್ ಪರಾನ್ ಸ್ವಾತ್ಮಾರಾಮೋ ಭವತ್ಯೇವ ಜ್ಞಾನಿ ವೇದಾಂತ ಭಾಸ್ಕರಃ. ಆತ್ಮಜ್ಞಾನಿಯು ಅವಿದ್ಯಾಕಲ್ಪಿತವಾದ ಅನಾತ್ಮವಾದ 5 ಕೋಶಗಳನ್ನು ದಾಟಿ ಸ್ವಾತ್ಮಾರಾಮನಾಗಿರುತ್ತಾನೆ. ಫೆಬ್ರವರಿ 27. ಜ್ಞಾನಿಯು ಪಂಚಕೋಶಾತೀತನು. ಸ ಏವ ಏವಮಿತ್ ಅಸ್ಮಾತ್ ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಾಮತಿ ಏತಂ ಪ್ರಾಣಮಯಂ ಆತ್ಮಾನಮುಪಸಂಕ್ರಾಮತಿ ಏತಂ ಮನೋಮಯಂ ಆತ್ಮಾನಮುಪಸಂಕ್ರಾಮತಿ ಏತಂ ವಿಜ್ಞಾನಮಯಮಾತ್ಮಾನಂ ಉಪಸಂಕ್ರಾಮತಿ ಏತಂ ಆನಂದಮಯಮಾತ್ಮಾನಂ ಉಪಸಂಕ್ರಾಮತಿ. ತೈತ್ತಿರೀಯೋಪನಿಷತ್ 2:8-5. ಹೀಗೆ ಆತ್ಮನನ್ನು ಅರಿತವನು ಈ ಲೋಕದಿಂದ ಹೊರಟು ಹೋದವನಾಗಿ ಈ ಅನ್ನಮಯ ಆತ್ಮನನ್ನು ಪಡೆದುಕೊಳ್ಳುತ್ತಾನೆ, ಈ ಪ್ರಾಣಮಯ ಆತ್ಮನನ್ನು ಪಡೆದುಕೊಳ್ಳುತ್ತಾನೆ, ಈ ಮನೋಮಯ ಆತ್ಮನನ್ನು ಪಡೆದುಕೊಳ್ಳುತ್ತಾನೆ, ಈ ವಿಜ್ಞಾನಮಯ ಆತ್ಮನನ್ನು ಪಡೆದುಕೊಳ್ಳುತ್ತಾನೆ, ಈ ಆನಂದಮಯ ಆತ್ಮನನ್ನು ಪಡೆದುಕೊಳ್ಳುತ್ತಾನೆ. ಅನಂತರ ಈ ಆನಂದಮಯ ಆತ್ಮವನ್ನು ದಾಟಿ ಹೋಗುತ್ತಾನೆ. ಈ ತೈತ್ತಿರೀಯೋಪನಿಷತ್ತು ಪ್ರಾರಂಭದಲ್ಲಿ ಬ್ರಹ್ಮ ವಿದ್ಯಾಪ್ನೋತಿ ಪರಂ ಎಂದು ಉಪದೇಶಿಸಿದೆ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವನ್ನೇ ಒಂದು ಬಿಡುತ್ತಾನೆ ಎಂದು ಪ್ರಾರಂಭಿಸಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯಗಳೆಂಬ 5 ಅನಾತ್ಮ ಕೋಶಗಳನ್ನು ಉಪದೇಶಿಸಿರುತ್ತದೆ. ಈ 5 ಕೋಶಗಳು ಅನಾತ್ಮವಾದ್ದರಿಂದ ಆತ್ಮಜ್ಞಾನಿಯು ಈ ಕೋಶಗಳನ್ನು ದಾಟಿ ಹೋಗಿ ಬ್ರಹ್ಮದಲ್ಲಿಯೇ ನೆಲೆಗೊಂಡಿರುತ್ತಾನೆ. ಇವನು ಜೀವನ್ಮುಕ್ತ, ಇವನು ಕೃತಕೃತ್ಯ. ಓಂ ಶಾಂತಿ ಶಾಂತಿ ಶಾಂತಿ.